ಪೋಷಕರೇ ಎಚ್ಚರ. ಕರ್ನಾಟಕದಲ್ಲಿ ಸುಮಾರು 25,000 ಟೀನೇಜ್ ಪ್ರೆಗ್ನೆಸಿ, ಅದು ಕೇವಲ 11 ಮಂತ್ನಲ್ಲಿ. ಕರ್ನಾಟಕ ಸರ್ಕಾರದ ಸಮೀಕ್ಷೆ ಪ್ರಕಾರ ಟೀನೇಜ್ ಪ್ರೆಗ್ನೆನ್ಸಿ ಜಾಸ್ತಿ ಆಗ್ತಿದೆ. ಅದಕ್ಕೆ ಹಲವರು ಕಾರಣ ಇದೆ. ಆದರೆ ನನ್ನ ಒಂದು ಕೋರಿಕೆ ಏನು ಅಂದ್ರೆ, ನಿಮ್ಮ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ ಮೊಬೈಲ್ ಕೊಡಿಸಿದ್ದರೆ ಹಾಗೂ ಅವರ ವಯಸ್ಸು 12 ರಿಂದ 18 ರೊಳಗೆ ಇದ್ದು ಮೊಬೈಲ್ ಕೊಡಿಡುವ ಪ್ಲಾನ್ ಇದ್ದರೆ ಒಂದು ಕೆಲಸ ಮಾಡಿ. ಅದು ಏನು ಅಂದರೆ ಅವರ ಮೊಬೈಲ್ನಲ್ಲಿ ಬರುವ ಮೆಸೇಜ್ ಹಾಗೂ ವಿಡಿಯೋಗಳ ಮೇಲೆ ಕಣ್ಣಿಡಿ. ಅದು ಹೇಗೆ ಅಂದರೆ ಅವರ ಮೊಬೈಲ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕ್ರೆಯನ್ನು ಸೀಕ್ರೆಟ್ ಆಗಿ ಆಡ್ ಮಾಡಿ, ಅದು ಅವರಿಗೆ ಗೊತ್ತಾಗದ ಹಾಗೆ. ಈ ಮೂಲಕ ಅವರಿಗೆ ಬರುವ ಪ್ರತಿ ಒಂದು MSG ನಿಮ್ಮ ಮೊಬೈಲ್ನಲ್ಲೇ ನೋಡಬಹುದು. ಈ ಮೂಲಕ ಅವರ ಜೀವನ ಹಾಳಾಗೋದು ತಪ್ಪಿಸಲೂಬಹುದು. ಒಂದು ವೇಳೆ ನಿಮಗೆ ಮೊಬೈಲ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕ್ರಿಯೇಟ್ ಮಾಡಲು ಗೊತ್ತಾಗದಿದ್ದರೆ ಕಾಮೆಂಟ್ಸ್ ಮಾಡಿ, ಗೈಡ್ ಮಾಡುತ್ತೇನೆ. ಟೀನೇಜ್ ಪ್ರೆಗ್ನೆನ್ಸಿ ಏರಿಕೆ ಕಂಡುಬರುತ್ತಿದೆ. ಇದಕ್ಕೆ ಹಲವು ಕಾರಣಗಳಿವೆ. 1. ಶಿಕ್ಷಣದ ಕೊರತೆ. ಗ್ರಾಮೀಣ ಭಾಗಗಳಲ್ಲಿ ಹಾಗೂ ಬಡ ಕುಟುಂಬಗಳಲ್ಲಿ ಬಾಲಕಿಯರು ಶಿಕ್ಷಣವನ್ನು ಮಧ್ಯದಲ್ಲೇ ನಿಲ್ಲಿಸುತ್ತಾರೆ. ಶಾಲೆ, ಕಾಲೇಜುಗಳಲ್ಲಿ ಲೈಂಗಿಕ ಶಿಕ್ಷಣದ ಕೊರತೆ ಇರುವುದರಿಂದ ತಡವಾಗಿ ಅರಿವು ಬರುತ್ತದೆ. 2. ಶೀಘ್ರ ವಿವಾಹ. ಕೆಲವು ಗ್ರಾಮೀಣ ಭಾಗಗಳಲ್ಲಿ ಇನ್ನೂ ಬಾಲ್ಯ ವಿವಾಹ ನಡೆಯುತ್ತದೆ. ಮದುವೆಯಾದ ತಕ್ಷಣವೇ ಗರ್ಭಧಾರಣೆ ಸಂಭವಿಸುವುದು ಸಾಮಾನ್ಯ. 3. ಅರಿವು ಮತ್ತು ಮಾರ್ಗದರ್ಶನದ ಕೊರತೆ. ಕೌಮಾರದಲ್ಲಿ ದೈಹಿಕ ಮಾನಸಿಕ ಬದಲಾವಣೆಗಳ ಬಗ್ಗೆ ಪೋಷಕರು ಹಾಗೂ ಶಿಕ್ಷಕರು ಮುಕ್ತವಾಗಿ ಚರ್ಚಿಸುವುದಿಲ್ಲ. ಇದರಿಂದ ಹುಡುಗಿಯರು ಸುರಕ್ಷತೆ, ಆರೋಗ್ಯ ಮತ್ತು ಗರ್ಭನಿರೋಧಕಗಳ ಬಗ್ಗೆ ಅಜ್ಞಾನಿಗಳಾಗುತ್ತಾರೆ. 4. ಬಡತನ ಮತ್ತು ಸಾಮಾಜಿಕ ಒತ್ತಡ. ಬಡತನದಿಂದಾಗಿ ಪೋಷಕರು ಹೆಣ್ಣುಮಕ್ಕಳನ್ನು ಬೇಗ ಮದುವೆ ಮಾಡಿಬಿಡುತ್ತಾರೆ. ಸಮಾಜದಲ್ಲಿ ಹೆಣ್ಣುಮಕ್ಕಳನ್ನು ಮನೆಯಲ್ಲಿಡಬಾರದು ಎಂಬ ಹಳೆಯ ಮನೋಭಾವ ಇನ್ನೂ ಕಂಡುಬರುತ್ತದೆ. 5. ಆರೋಗ್ಯ ಸೇವೆಗಳ ಅಸಾಧ್ಯತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಸಲಹೆಗಳು ಸುಲಭವಾಗಿ ದೊರೆಯುವುದಿಲ್ಲ. ಕೌಮಾರ ವಯಸ್ಸಿನ ಹುಡುಗಿಯರಿಗೆ ಅಗತ್ಯವಾದ ಸಂತಾನೋತ್ಪತ್ತಿ ಆರೋಗ್ಯ ಸೇವೆಗಳು ತಲುಪುವುದಿಲ್ಲ. ಡಿಯರ್ ಪೇರೆಂಟ್ಸ್, ಒಂದು ವೇಳೆ ನಿಮಗೆ ಮೊಬೈಲ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕ್ರಿಯೇಟ್ ಮಾಡಲು ಗೊತ್ತಾಗದಿದ್ದರೆ ಕಾಮೆಂಟ್ಸ್ ಮಾಡಿ, ಗೈಡ್ ಮಾಡುತ್ತೇನೆ. ಕೇಳುಗರೆ, ಈ ಮಾಹಿತಿ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಮೂಲಕ ಇನ್ನೂ ಮಹತ್ವವಾದ ಮಾಹಿತಿಯನ್ನು ನಿಮಗೆ ತರುತ್ತೇನೆ.